ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಪೋಲಿಯೋ ಲಸಿಕಾ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನ್ ಅವರವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅವರೊಂದಿಗೆ ಇದ್ದಾರೆ ಸ್ನೇಹಿತರೆ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನಿ ಅವರು. ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಷಯ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಎಂದರೇನು, ಅಲ್ಲಿಂದ ಪ್ರಾರಂಭ. ಸರ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದ್ಸಲ ರಾಷ್ಟ್ರದಂತೆ 5 ವರ್ಷದವರೆಗೂ ಎಲ್ಲ ಮಕ್ಕಳಿಗೆ ಏಕಕಾಲಿಕ ಪೋಲಿಯೋ ಲಸಿಕೆಯನ್ನು ಹಾಕುವುದಕ್ಕೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅನ್ನುತ್ತಾರೆ ಸರ್. ಈಗ ಪೋಲಿಯೋ ವ್ಯಾಕ್ಸಿನ್ ಮಕ್ಕಳಿಗೆ ಏಕೆ ಮುಖ್ಯ, ಅದ್ರ ಬಗ್ಗೆ ತಿಳಿಸಿ. ಪೋಲಿಯೋ ಇದು ಒಂಥರ ಅದು ಶಾಶ್ವತ ಅಂಗವಿಕಲ ಆಗುತ್ತದೆ ಸರ್. ಅದಕ್ಕಾಗಿ ಎಲ್ಲರಿಗೂ ಮಕ್ಕಳಿಗೆ 0 to 5 ಮಕ್ಕಳಿಗೆ ಪಲ್ಸ್ ಪೋಲಿಯೋ ತುಂಬ ಅಗತ್ಯ ಇದೆ ಸರ್. ಲಸಿಕೆ ಅದು ಅಂಗವಿಕಲತೆಯನ್ನು ತಡೆಗಟ್ಟಲು ಇದನ್ನು ಹಾಕ್ತೇವೆ ಸರ್ ನಾವು. ಯಾವ ವಯಸ್ಸಿನಲ್ಲಿ ಪಲ್ಸ್ ಪೋಲಿಯೋ? 0 to 5 years ಮಕ್ಕಳಿಗೆ ಮಾಡಿ. ನವಜಾತ ಶಿಶುವಿಗೆ ಇದು ಸೇಫಾ? ಇದು ನವಜಾತ ಶಿಶುವಿಗೆ ತುಂಬ ಇದು ಪರಿಣಾಮಕಾರಿಯಾಗಿದೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ಇದು. ಈಗ ಪೋಲಿಯೋ ವೈರಸ್ ಹೇಗೆ ಹರಡುತ್ತದೆ, ಅದ್ರ ಬಗ್ಗೆ ಸ್ವಲ್ಪ. ಕುಲುಷಿತ ನೀರು, ಆಹಾರ ಮತ್ತು ಸೋಂಕಿತ ವ್ಯಕ್ತಿಯ ಮಲದಿಂದ ಇದು ಸ್ಪ್ರೆಡ್ ಆಗುತ್ತೆ ಸರ್ ಇದು. ಈಗ ಪೋಲಿಯೋ ಮಕ್ಕಳಿಗೆ ಯಾರಿಗೆ ಜ್ವರ, ಸರ್ದಿ, ನೆಗಡಿ ಇದೆ, ಅವರು ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕಿಸಬಹುದಾ? ಸಾಮಾನ್ಯವಾಗಿ ಸರ್ ಜ್ವರ, ನೆಗಡಿ, ಕೆಮ್ಮು, ಅತಿಸಾರ ಇದ್ದವ್ರಿಗೆ ಹಾಕ್ಬಹುದು ಸರ್ ಇದು ಪೋಲಿಯೋ ವ್ಯಾಕ್ಸಿನ್. ಎಷ್ಟು ಬಾರಿ ಹಾಕಿಸಬಹುದು ಪಲ್ಸ್? ಇದನ್ನು ಆ್ಯಕ್ಚುಲಿ 5 ಸಲ ಹಾಕಿಸ್ಬೋದು ಸರ್. 0 to 5 ಮಕ್ಕಳಿಗೆ ಆ ಸ್ಟೇಜಲ್ಲಿ 5 ಬಾರಿ ಹಾಕ್ಬೋದು ಸರ್. ಈಗ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ 5 ಬಾರಿ ಮಗುವಿಗೆ ಹಾಕ್ತೀವಿ. ಅದ್ರ ಜೊತೆಗೆ IPV ಅಂತಕೊಂಡು ಇಂಜೆಕ್ಟೇಬಲ್ ಇದನ್ನು ವ್ಯಾಕ್ಸಿನ್ ಸಹಿತ ಹಾಕುವಂಥ ಕ್ರಮ ಇದೆ. ಅದು ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್ 9 months ಹಾಕ್ತೀವಿ ಸರ್ ನಾವು. ಹೌದಾ? ಆಲ್ರೈಟ್. ಪೋಲಿಯೋ ರೋಗದ ಬಗ್ಗೆ ಮಾತನಾಡೋಣ. ಈ ಒಂದು ಪೋಲಿಯೋ ರೋಗದ ಲಕ್ಷಣ, ಸಿಂಪ್ಟಮ್ಸ್ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಪೋಲಿಯೋ ರೋಗದ ಲಕ್ಷಣಗಳು ಸರ್, ಇದು ಜ್ವರ, ತಲೆನೋವು, ದಣಿವು, ವಾಂತಿ, ಸ್ನಾಯು ನೋವು, ಕುತ್ತಿಗೆ ಬಿಗಿತ, ಗಂಭೀರ ಸಂದರ್ಭಗಳಲ್ಲಿ ಕೈ ಅಥವಾ ಕಾಲುಗಳಲ್ಲಿ ಪಾರ್ಶ್ವವಾಯು ಕಾಣಿಸಿಕೊಳ್ಳುತ್ತದೆ ಸರ್. ಇವು ಮುಖ್ಯ ಲಕ್ಷಣಗಳು. ಅಂಥ ಸಂದರ್ಭದಲ್ಲಿ ಪೋಲಿಯೋ ಆಗಿದ್ದವರಿಗೆ ಗುಣಪಡಿಸಬಹುದಾ? ಇಲ್ಲ ಸರ್, ಇದಕ್ಕೆ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಸೊ ಇದು ಆಗಬಾರ್ದಂತ ಮೊದಲೇ ಪ್ರಿಕಾಷನ್ ಆಗಿ ಲಸಿಕೆಯನ್ನು ತಗೊಂಡ್ರೆ ಒಳ್ಳೆಯದು ಸರ್. ಇದು ಪಾಲಕರು ಪೋಲಿಯೋ ಲಸಿಕೆ ಹಾಕಿಸಲು ಎಲ್ಲಿ ಹೋಗಬೇಕು? ಪಾಲಕರು ಇದು ಪೋಲಿಯೋ ವ್ಯಾಕ್ಸಿನ್ ಹಾಕೊಳ್ಳಲು ನಮಗೆ ಇದು ಸಾರ್ವತ್ರಿಕ ಲಸಿಕೆ ಆಗೋದು ಪ್ರತಿ ವರ್ಷ ಮಾಡ್ತೇವೆ ಡಿಸೆಂಬರ್ ತಿಂಗಳಲ್ಲಿ ಸರಿ. ಹಾಗಾಗಿ ಮಕ್ಕಳು ಜನನ ಆದಾಗ 0 to 5 years ಇದ್ದಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳಲ್ಲಿ ತಗೋಬಹುದು ಸರ್. ಈ ಲಸಿಕೆ ಉಚಿತನಾ? 100% ಉಚಿತ ಇದೆ ಸರ್. ಇದು ಅದು ಬಹಳ ಮುಖ್ಯವಾಗಿ ಕೇಳ್ತಿರ್ತಾರೆ. ಆಮೇಲೆ ಡೋಸಸ್ ಅನ್ನ ರಿಪೀಟ್ ಮಾಡಬಹುದಾ? ತಗೊಂಡಿದ್ದಾನೆ ಮಾಡಬಹುದು ಸರ್, ಏನು ಸಮಸ್ಯೆ ಇಲ್ಲ. ಆಮೇಲೆ ಡೋಸ್ ಅಥವಾ ಈ ಲಸಿಕೆ ಹಾಕಿಸಿದ ತಕ್ಷಣ ಏನಾದರೂ ಕಾಳಜಿ ವಹಿಸಬೇಕಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಅಂಥದ್ದು ಇನ್ನೂವರೆಗೆ ಸ್ಟಿಲ್ ನಾವು ಯಾವುದೂ ಅಂಥದ್ದು ಅಷ್ಟು ಗಂಭೀರವಾದ ಸೈಡ್ ಎಫೆಕ್ಟ್ ಏನು ಕಂಡು ಬಂದಿಲ್ಲ. ಸೊ ಇದು ಬಹಳ ಸುರಕ್ಷಿತವಾಗಿರುವಂಥ ಒಂದು ಲಸಿಕೆ. ಹೌದು. ಅಂಥ ಸಂದರ್ಭದಲ್ಲಿ ಈ ಲಸಿಕೆಯನ್ನು ಹೇಗೆ ಕೇರ್ ತಗೋತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಯಾಕೆಂದರೆ ದೇರ್ ಶುಡ್ ಬಿ ಸಮ್ ಮೇಂಟೆನೆನ್ಸ್ ಆಫ್ ಟೆಂಪ್ರೇಚರ್, ಅದ್ರ ಬಗ್ಗೆ ಸ್ವಲ್ಪ. ಸರ್, ಆ್ಯಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂದ ಹಿಡ್ಕೊಂಡು ಫಲಾನುಭವಿಗಳ ದೇಹದಲ್ಲಿ ಹೋಗುವವರೆಗೂ ಸಹಿತ ಇದನ್ನು ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ತಾರೆ. -2 to 8 degree centigrade ಅದನ್ನು ಸುರಕ್ಷಿತವಾಗಿ ಇಟ್ಕೊ ಫಲಾನುಭವಿಗೆ ಸುರಕ್ಷಿತವಾಗಿ ತಲುಪುವವರೆಗೂ ಸಹಿತ ಅದರ ಕೇರ್ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬಹಳ ಅದರ ಬಗ್ಗೆ ಕೇರ್ ತಗೊಂಡು ಅದರ ಮಗುವಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಅದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ತೊಂದರೆ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ, ಬಹಳ ಕಡಿಮೆ. ಈಗ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಇದು June 28 ಇರುವುದರಿಂದ ಸರ್, ನಮ್ಮ ಬೆಳಗಾವಿ ಡಿಸ್ಟಿಕ್ಗೆ 6,57,000 ಡೋಸ್ಗಳು ಬಂದಿದೆ ಸರ್. ಇದು ನಾವು ಮತ್ತು ನಿರ್ದಿಷ್ಟವಾಗಿ 4,71,041 ಮಕ್ಕಳಿಗೆ ಲಸಿಕೆಯನ್ನು ಹಾಕಲು ನಾವು ಗುರಿ ಹೊಂದಿದ್ದೀವಿ ಸರ್. ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಇಂಜೆಕ್ಟೇಬಲ್ ಇದೆ. ಅಲ್ಲೇ ಒಂದು ಪ್ರಶ್ನೆ, ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ OPV, ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ IPV ವ್ಯತ್ಯಾಸ?
ಸರ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಅದು ಬಾಯಿ ಮೂಲಕ ಹಾಕೋದು. ಇದರಿಂದ ಸಮುದಾಯದಲ್ಲಿ ಹರಡುವ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ ಸರ್. ಇದೊಂದು ಲೈವ್ ವ್ಯಾಕ್ಸಿನು. ಆಮೇಲೆ ಇದು ಇಂಜೆಕ್ಟಬಲ್ ಇದೆ, ಇದು ಕಿಲ್ಡ್ ವ್ಯಾಕ್ಸಿನು. ಇದನ್ನು ಮಗುವಿನ ಶಾಶ್ವತ ವ್ಯಕ್ತಿತ್ವ ಒಳಗಿನ ಬೆಳವಣಿಗೆ ಇನ್ಫೆಕ್ಷನ್ ಆಗಲು ನೋಡ್ಕೊತದೆ, ವೈಯಕ್ತಿಕ ರಕ್ಷಣೆಗೆ ಅನುಕೂಲ ಆಗ್ತದೆ. ಯಾವ್ದು ಉತ್ತಮ ಇದರಲ್ಲಿ? ಎರಡು ಉತ್ತಮ. ಯಾಕೆಂದ್ರೆ ಸಾಮಾನ್ಯವಾಗಿ ಜಾಹೀರಾತುಗಳಲ್ಲಿ ನೋಡಿರ್ತೇವೆ ದೋಬುನ್ ಜಿಂದಗಿ ಅಂತ, ಇನ್ನ ವ್ಯಾಕ್ಸಿನ್ ಅಂತ ಕೇಳಿದ್ವಿ, ಇಂಜೆಕ್ಟಬಲ್ ಇವತ್ತೇ ಕೇಳೋದು. ಅದಕ್ಕೆ ಈ ಒಂದು ಪ್ರಶ್ನೆ ಬಂದಿತ್ತು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪೋಲಿಯೋ ವ್ಯಾಕ್ಸಿನ್ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನ್ನವರವರು, ಹಾಗೂ ಅವರೊಂದಿಗೆ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನಿ ಅವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಪೋಲಿಯೋ ಬಗ್ಗೆ ಮಾತನಾಡೋಣ. ಕೊನೆಯ ಪ್ರಕರಣ ಯಾವಾಗಾಗಿತ್ತು ಅದರ ಬಗ್ಗೆ ಸರ್? ಇದು ಕೊನೆಯ ಪ್ರಕರಣ ನಮ್ಮ ಭಾರತದಲ್ಲಿ ಸರ್ 2011ರಲ್ಲಿ ಜನವರಿ 13ರಂದು ಪಶ್ಚಿಮ ಬಂಗಾಳದಲ್ಲಿ ಹಾವರಾ ಜಿಲ್ಲೆಯಲ್ಲಿ ಆಗಿತ್ತು ಸರ್ ಇದು. ಆಮೇಲೆ ಅಲ್ಲಿಂದ ನಮ್ಮ ಭಾರತದಲ್ಲಿ ಯಾವುದೇ ಕೇಸುಗಳು ಕಂಡು ಬಂದಿಲ್ಲ ಸರ್. ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕದಲ್ಲಿ 1998ರಲ್ಲಿ ಲಾಸ್ಟ್ ಕೇಸ್ ಆಗಿದೆ ಸರ್. ಇಲ್ಲಿವರೆಗೂ ಬೆಳಗಾವಿಯಲ್ಲಿ ಮತ್ತೆ ಹೊಳ್ಳಿ ಕೇಸ್ ಕಂಡೇ ಇಲ್ಲ ಇದು. ಅಂತ ಸಂದರ್ಭದಲ್ಲಿ ಆ ಪ್ರಶ್ನೆ ಕೇಳಲೇಬೇಕು, ಸಾರ್ವಜನಿಕರ ಸಹಭಾಗಿತ್ವ ಹೇಗಿದೆ ಈ ಒಂದು ಲಸಿಕೆ ಅಭಿಯಾನದಲ್ಲಿ? ಸಾರ್ವಜನಿಕರ ಸಹಭಾಗಿತ್ವದಿಂದ ನಾವು ಇಲ್ಲಿವರೆಗೆ ಸುಮಾರು 15 ವರ್ಷ ಆಯಿತು, ನಮ್ಮಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಉತ್ತಮ ರೀತಿಯ ಸ್ಪಂದನೆ ಇದೆ ಮತ್ತು ಬೇರೆ ಬೇರೆ ಇಲಾಖೆಗಳು, ಪೋಷಕರು ಸಹಿತ, ಆರೋಗ್ಯ ಸಿಬ್ಬಂದಿಗಳು ಒಟ್ಟಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇರೋದ್ರಿಂದ ಒಳ್ಳೆಯ ನಾವು ಪ್ರಗತಿಯನ್ನು ಹೊಂದಿದ್ದೀವಿ. ಇಲ್ಲಿವರೆಗೆ ಯಾವುದೇ ಪ್ರಕರಣಗಳು ನಮಗೆ ಕಂಡು ಬಂದಿಲ್ಲ. ಸರ್, ಇನ್ಯಾವೆಲ್ಲ ಇಲಾಖೆಯ ಸಹಭಾಗಿತ್ವ ಈ ಒಂದು ಅಭಿಯಾನದಲ್ಲಿ ಇದೆ, ಸ್ವಲ್ಪ ತಿಳಿಸಿ ಸರ್. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮ್ಮದು. ಆಮೇಲೆ ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆಗಳು, ಸಾರಿಗೆ ಇಲಾಖೆ, ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಾಮಾಜಿಕ ಸಂಘಟನೆಗಳು ಮತ್ತು ಕೆಲವೊಂದು NGOಗಳು ಸಪೋರ್ಟ್ ಮಾಡ್ತೀವಿ ಸರ್. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋಣ. ಇದರ ಒಂದು ಸಂಖ್ಯೆ ಎಷ್ಟಿದೆ ಈಗ ಭಾರತ ದೇಶದಲ್ಲಿ? ನಮ್ಮಲ್ಲಿ ಪೋಲಿಯೋ ಪ್ರಕರಣ 2014 ನಂತರ ವಿಶ್ವ ಸಂಸ್ಥೆ, ಆರೋಗ್ಯ ಸಂಸ್ಥೆ ಸರ್ಟಿಫೈ ಮಾಡಿತು ನಮ್ಮ ಫ್ರೀ ಆಫ್ ಪೋಲಿಯೋ ಅಂತಕೊಂಡು ನೇಷನ್ ಇದೆ ಅಂತೇಳಿ. ಹೀಗಾಗಿ ಈಗ ಪಕ್ಕದ ದೇಶಗಳಲ್ಲಿ ಸುಮಾರು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಈ ವರ್ಷದಲ್ಲಿ ಸುಮಾರು 3 ಪ್ರಕರಣಗಳು ಪಾಕಿಸ್ತಾನದಲ್ಲಿ ಕಂಡು ಬಂದಿದ್ದವು, 6 ಪ್ರಕರಣಗಳು ಅಫ್ಘಾನಿಸ್ತಾನದಲ್ಲಿ. ನಮ್ಮ ನೆರೆ ರಾಷ್ಟ್ರಗಳಾಗಿರೋದ್ರಿಂದ ಅಲ್ಲಿ ಪೋಲಿಯೋ ರೋಗಗಳು ಪೂರ್ಣ ಕಡಿಮೆ ಆಗುವವರೆಗೂ ಸಹಿತ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದು ಅನಿವಾರ್ಯ ಆಗಿದೆ. ಈ ಹಿಂದೆ ಭಾಳಷ್ಟು ಪ್ರಕರಣಗಳು ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬರ್ತಾ ಇದ್ವಿ. ಈ ನಮ್ಮ ಒಟ್ಟು ಪ್ರಪಂಚದಲ್ಲಿ 195 ರಾಷ್ಟ್ರಗಳಲ್ಲಿ ಕೇವಲ 2 ದೇಶಗಳಲ್ಲಿ ಮಾತ್ರ ಈಗ ಪೋಲಿಯೋ ಪ್ರಕರಣಗಳು ಕಂಡು ಬರ್ತಾ ಇದೆ ಸರ್. ನಮ್ದು 2014ರಲ್ಲಿ WHO ಇದು ಪೋಲಿಯೋ ಮುಕ್ತ ರಾಷ್ಟ್ರ ಅಂತಂದು ಮಾಡಿದ್ರು. ಸೊ ಬಟ್ ಈಗ ಪಕ್ಕದ ರಾಷ್ಟ್ರದಲ್ಲಿ ಇದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಬರೋದ್ರಿಂದ ಮತ್ತೆ ನಮ್ದು ಹತ್ರ ಆಗುತ್ತಲ್ಲ ಭಾರತ ರಾಷ್ಟ್ರ. ಸೊ ಆಗಬಾರ್ದಂತೇಳಿ ಮತ್ತೆ ನಾವು ಕಂಟಿನ್ಯೂಷನ್ಗೆ ಪೋಲಿಯೋ ಮಾಡ್ತಾನೆ ಇದ್ದೀವಿ ಸರ್. ಈ ಕಾರ್ಯಕ್ರಮ ಎಷ್ಟು ದಿನವರೆಗೆ ಇರುತ್ತೆ ಅದ್ರ ಬಗ್ಗೆ ಸರ್? ಇದು ಕಾರ್ಯಕ್ರಮ ನಾವು ಜೂನ್ 28ರಲ್ಲಿ ಮಾಡ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ಫಸ್ಟ್ ಡೇ ಬೂತ್ಗಳಲ್ಲಿ ಇರ್ತದೆ ಸರ್. ಸೆಕೆಂಡ್ ಡೇಯಲ್ಲಿ ಮನೆಗಳು ಹೋಗಿ ಮಾಡ್ತೀವಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ 2 ದಿನ ಇರುತ್ತೆ, ನಗರದಲ್ಲಿ 3 ದಿನ ಇರುತ್ತೆ ಸರ್. ಸೊ ಆಮೇಲೆ ನಾವು ಉಳಿದಂಥ ಮಕ್ಕಳು ಹಾಕೋತಾ ಹೋಗ್ತಾ ಇತ್ತು. ಫಸ್ಟ್ ಡೇ ಬೂತಲ್ಲಿ ಲಸಿಕೆಯನ್ನು ಕೊಟ್ಟ ನಂತರ 2 ಅಥವಾ 3ನೇ ದಿವಸ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವಾಲಂಟಿಯರ್ಸ್ ಎಲ್ಲ ಮನೆಗೆ ಹೋಗಿ ಯಾವುದೇ ಬಿಟ್ಟು ಹೋಗಿರುವಂಥ ಮಗುವನ್ನು ಆಯ್ಕೆ ಮಾಡಿಕೊಂಡು ಪೋಲಿಯೋ ಲಸಿಕೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಈಗ ಒಮ್ಮೆ ಪೋಲಿಯೋ ಒಂದು ಮಗುಗೆ ಹಾಕಿಸಿದ ನಂತರ ಗುರುತಿಗಾಗಿ ಏನಾದರೂ ಅವ್ರಿಗೆ ಎನಿ ನೋಟಿಫಿಕೇಶನ್? ಹೌದು, ಖಂಡಿತವಾಗಿಯೂ ಪೋಲಿಯೋ ಲಸಿಕೆ ಕೊಟ್ಟ ನಂತರ ಎಡಗೈ ಕಿರುಬೆರಳಿಗೆ ನಾವು ಮಾರ್ಕಿಂಗ್ ಮಾಡ್ತೀವಿ. ಅದರ ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ಸುಮಾರು 7-8 ದಿವಸವರೆಗೆ ಆ ಮಾರ್ಕ್ ಇರ್ತದೆ. ಮಗು ಲಸಿಕೆ ಪಡೆದಿದೆಯಲ್ಲ ಅನ್ನೋದ್ರ ಬಗ್ಗೆ ಒಂದು ಖಚಿತಪಡಿಸ್ಕೊಳ್ಳಿಕ್ಕೆ ಒಂದು ಆಧಾರ ಆಗಿರ್ತದೆ. ಸರ್, ಒಂದು ಮಗು ಒಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿದ ನಂತರ ಮತ್ತೊಮ್ಮೆ ಹಾಕಿಸಬಹುದಾ? ಆ್ಯಂಡ್ ಮತ್ತೊಮ್ಮೆ ಹಾಕಿಸಲಿಕ್ಕೆ ಎಷ್ಟು ದಿನದ ಗ್ಯಾಪ್ ಇರಬೇಕು, ಅಥವಾ ಇಮಿಡಿಯೇಟ್ಲಿ ಹಾಕ್ಬೋದಾ? ಹಂಗೇನಿಲ್ಲ ಸರ್, ಗ್ಯಾಪ್ ಏನಂತಿಲ್ಲ. ಸೊ ಯಾವಾಗಿದು ರಾಷ್ಟ್ರೀಯ ಅಭಿಯಾನ ಶುರು ಆದಾಗೂ ಹಾಕ್ಬೋದು. ಕಂಟಿನ್ಯೂ ಆಗಿ 5 ಸಲ ಹಾಕ್ಕೊಂಡಿರುತ್ತೆ. ಇಂಥದ್ದು ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಲ್ಲ, 5 ವರ್ಷ ಒಳಗಿದ್ರ ಮಕ್ಕಳು ಹಾಕ್ಬೋದು ಸರ್. ಅದೇನಿಲ್ಲ, ನಿರ್ದಿಷ್ಟ ಅವಧಿ ಏನಿಲ್ಲ. ಹೌದು, ಖಂಡಿತವಾಗಿ. ಈಗ ಈ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಗಿದ ನಂತರ ಯಾರಿಗಾದರೂ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಹಾಕಿಸಬೇಕು ಅಂತ ಇದ್ರೆ ಅವ್ರು ಏನು ಮಾಡ್ತಾರೆ ಸರ್? ಅದೇ ವಿಮೆನ್ ಪಲ್ಸ್ ಪೋಲಿಯೋ ಅಭಿಯಾನ ಮುಗಿದ್ರು ಅಂತ ಮಕ್ಕಳು ಉಳಿದಿದ್ರೆ ಅವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮದು CHL ಇದ್ದೇ ಇರುತ್ತೆ ಸರ್, ಅಲ್ಲಿ ಹೋಗಿ ಹಾಕ್ಸ್ಕೋಬಹುದು ಸರ್. ಉಪಕೇಂದ್ರಗಳಲ್ಲಿ ಸೆಷನ್ಸ್ಗಳು ಕಂಟಿನ್ಯೂ ಆಗಿ ನಡೀತಾ ಇರ್ತವೆ, ಇಮ್ಯುನೇಷನ್ ಸೆಷನ್ಸ್ ಅಲ್ಲಿ ಹಾಕ್ಸ್ಕೊಳ್ಳೋದು.
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಾಥಮಿಕವಾದ ಲಕ್ಷಣಗಳ ಬಗ್ಗೆ. ಈಗ ಯಾರಿಗಾರು ಪೋಲಿಯೋ ಬಂದಿದೆ ಅಂಥವ್ರಿಗೆ ಲಸಿಕೆ ಹಾಕಿಸಿದ್ರೆ ಎನಿ ಪ್ರಾಬ್ಲಮ್ಸ್ ಅವ್ರಿಗೆ ಏನಾದರೂ ಲಾಭ ಇದೆಯಾ? ಇಲ್ಲ ಸರ್, ಅದು ಏನಿಲ್ಲ. ಪೋಲಿಯೋ ರೋಗ ಬಂದ ನಂತರ ಹಾಕಿದ್ರೆ ಏನೋ ಉಪಯೋಗ ಇಲ್ಲ ಸರ್. ಅದಕ್ಕಿಂತ ಮುಂಚೆ ಬರದ ಹಾಗೆ ನಾವು ಜಾಗೃತಿ ವಹಿಸೋದು ಬಹಳ ಅಗತ್ಯ. ಓನ್ಲಿ ಪ್ರಿಕಾಷನ್ ಕೊಡ್ಬೋದು ಸರ್, ಬಂದ ತಕ್ಷಣ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಸರ್, ಏನೂ ಇಲ್ಲ. ಸೊ ಇದಕ್ಕೆ ಈ ರೋಗಕ್ಕೆ ಲಸಿಕೆ ಮಾತ್ರ ಒಂದು ಶೀಲ್ಡ್, ಹೌದು. ಅದು ಬಿಟ್ಟು ಬೇರೆ ಯಾವುದೇ ಇಲ್ಲ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಪಾಲಕರು ಈ ಒಂದು ಅಭಿಯಾನದ ಈ ಕಾರ್ಯಕ್ರಮದ ಲಾಭ ತಗೋಬೇಕು. ಭಾಳ ಮುಖ್ಯವಾಗಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಹೌ ಪೀಪಲ್ ಆರ್ ಅವೇರ್, ಎಷ್ಟು ಜಾಗೃತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಖಂಡಿತವಾಗಿಯೂ ಜನ ಇವತ್ತು ಜಾಗೃತರಾಗಿದ್ದಾರೆ. ಅವರಾಗಿಯೇ ಬಂದು ಪೋಲಿಯೋ ಹನಿಯನ್ನು ಹಾಕಿಸ್ಕೊಳ್ಳಿಕ್ಕೆ ಇವತ್ತು ಪಾಲಕರು, ಪೋಷಕರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಿತ ಸಹಕಾರ ಕೊಡ್ತಾ ಇದ್ದಾವೆ. ಹೀಗಾಗಿ ನಾವು ಪ್ರತಿ ವರ್ಷವೂ 100% ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ ಆಗಿದೆ. ಆದರೆ ಈಗ ಈ ಆಧುನಿಕ ಜೀವನದಲ್ಲಿ ಜಾಥಾಗಳ ಮುಖಾಂತರ ಅಥವಾ ಬೇರೆ ಬೇರೆ ಒಂದು ಬೀದಿ ನಾಟಕಗಳ ಮುಖಾಂತರ ಅಥವಾ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳ ಮುಖಾಂತರ, ಪೋಸ್ಟರ್ಗಳ ಮುಖಾಂತರ, ಈ ಮತ್ತು ಫೇಸ್ಬುಕ್ಕು ಅಡ್ವರ್ಟೈಸ್ ಮಾಡೋದ್ರ ಮುಖಾಂತರ, ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜನರಿಗೆ ನೇರವಾಗಿ ಈ ವಿಷಯ ತಲುಪ್ತಾ ಇದೆ. ಹೀಗಾಗಿ ಅವೇರ್ ಆಗಿದ್ದಾರೆ. ಜಾಸ್ತಿ ಮಕ್ಕಳು, ಪೋಷಕರು ಇವತ್ತು ಪೋಲಿಯೋ ಹನಿಯನ್ನು ಹಾಕಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಲಸಿಕೆ ಅನ್ನುವಂಥದ್ದು ಈ ಆಧುನಿಕ ಅಥವಾ 20ನೇ ಶತಮಾನದ ಒಂದು ಬಹಳ ಮುಖ್ಯವಾಗಿರುವಂಥ ಕೊಡುಗೆ ಅಂತ ಹೇಳ್ಬೋದು. ಬಹಳಷ್ಟು ಇವತ್ತು ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಒಂದು ರಾಮಬಾಣ ಅಂತಕೊಂಡು ಹೇಳ್ಬೋದು. ಅಂದರೆ ಕಾಯಿಲೆಗಳು ಬಂದ ನಂತರ ನಾವು ಚಿಕಿತ್ಸೆ ಪಡೆಯೋದಕ್ಕಿಂತ ಕಾಯಿಲೆಗಳು ಬರದೇ ಹಾಗೆ ತಡೆಗಟ್ಟಲಿಕ್ಕೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ಈ ಬಹಳ ಮುಖ್ಯವಾಗಿ 1796ರಲ್ಲಿ ಎಡ್ವರ್ಡ್ ಜೆನ್ನರ್ ಅನ್ನುವಂಥ ಒಬ್ಬ ವಿಜ್ಞಾನಿ ಈ ಲಸಿಕೆಯನ್ನು ಪ್ರಾರಂಭದಲ್ಲಿ ಕಂಡುಹಿಡಿದ್ರು. ಇವರು ಆ ಲಸಿಕೆಯನ್ನು ಕಂಡುಹಿಡಿದ ನಂತರ 1885ರಲ್ಲಿ ಲೂಯಿ ಪ್ಯಾಶ್ಚರ್ ರೇಬಿಸಿಗೆ ಲಸಿಕೆಯನ್ನು ಕಂಡುಹಿಡಿದ್ರು. ಅದರ ನಂತರ ಬಹಳಷ್ಟು ರೋಗಗಳಿಗೆ ತಡೆಗಟ್ಟಲಿಕ್ಕೆ ಲಸಿಕೆಗಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಾವು ಸ್ಮಾಲ್ ಪಾಕ್ಸ್ ಅನ್ನು ನಾವು ಇರಾಡಿಕೇಟ್ ಮಾಡಿದ್ದೀವಿ. ಅದೇ ರೀತಿ ನಿಯೋನೆಟಲ್ ಟೀಟನಸ್ ಅನ್ನುವಂಥ ಸುಮಾರು ಕಾಯಿಲೆ ಅದನ್ನು ಸಹಿತ ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸೊ 2015ರಿಂದ ಇಲ್ಲಿವರೆಗೆ ನಿಯೋನೆಟಲ್ ಟೀಟನಸ್ ಕಾಯಿಲೆ ನಮ್ಮಲ್ಲಿ ಇಲ್ಲ. ಹೀಗಾಗಿ ಈ ಪೋಲಿಯೋ ರೋಗವನ್ನು ಸಹಿತ ನಿರ್ಮೂಲನೆ ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದಂಥ ಅವಕಾಶ ಇದೆ. ನಮ್ಮ ಪ್ರಪಂಚದಿಂದ ಅದನ್ನು ನಿರ್ಮೂಲನೆ ಮಾಡ್ಬೋದು. ಹೀಗಾಗಿ ಮೊನ್ನೆ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ HPV ಗರ್ಭಾಶಯ ಕಂಠದ ಲಸಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಫ್ರೀಯಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಲಸಿಕೆ ಅನ್ನುವಂಥದ್ದು ನಮ್ಮ ಮಾನವ ಕುಲಕ್ಕೆ ಒಂದು ವರದಾನ ಅಂತಕೊಂಡು ನಾವು ಹೇಳ್ಬೋದು. 100%. ಹೌದು, ಲೈಫ್ ಚೇಂಜಿಂಗ್. ಹೌದು ಸರ್. ಇದನ್ನು ಆ್ಯಕ್ಚುಲಿ ನಾವು ಒನ್ಲಿ ಇದು ಸಿಟಿಯಲ್ಲಿರೋ ಮಕ್ಕಳಿಗೆ ಅಷ್ಟೇ ಅಲ್ಲ, ಸ್ಲಮ್ದಿಂದ ಬರ್ತಾರೆ, ಆಮೇಲೆ ಬೇರೆ ಸ್ಟೇಟಿಂದ ಬಂದಿರ್ತಾರೆ, ಇಟ್ಟಂಗಿ ಮಾಡೋರು, ಆಮೇಲೆ ಇದು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡೋರು ಮಕ್ಕಳೆಲ್ಲ 0 to 5 ಬಂದಿರ್ತಾರೆ. ಅಂಥ ಮಕ್ಕಳನ್ನು ಹುಡುಕೇಡಿ ನಾವು ಹಾಕ್ತೇವೆ ಸರ್ ಲಸಿಕೆಯನ್ನು. ಸೊ ಅದು ಮೇನ್ ಅವ್ರಿಗೆ ಇಂಪಾರ್ಟೆಂಟು, ಸ್ಲಮ್ ಇರೋ ಮಕ್ಕಳಿಗೆ, ಕೊಳಚೆ ಪ್ರದೇಶಗಳಿಗೆ ಅವ್ರಿಗೆ ವ್ಯಾಕ್ಸಿನ್ ಹಾಕಿದರೆ ಅಟ್ಲೀಸ್ಟ್ ಅದು ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ ಅಂಥೇಳಿ. ಸೊ ಲಾಸ್ಟಲ್ಲಿ ನಮ್ಮದು ಡಿಸೆಂಬರಲ್ಲಿ ಮಾಡಿದಾಗ ಒಳ್ಳೆ ಪ್ರೋಗ್ರೆಸ್ ಆಗಿತ್ತು ಬೆಳಗಾಂ ಡಿಸ್ಟಿಕಲ್ಲಿ. ಮೋರ್ ದೆನ್ 100% ಜಾಸ್ತಿ ಆಗಿತ್ತು. ಬಿಕಾಸ್ ಆಫ್ ಈ ಸ್ಲಮ್ ಏರಿಯಾ ಕಾರ್ಖಾನೆಯಲ್ಲಿ ಮಾಡೋ ಮಕ್ಕಳಿಗೆ ಜಾಸ್ತಿ ಆಗಿದ್ದು ಸರ್. ಈ ಜೂನಲ್ಲಿ ಮತ್ತು ಕಬ್ಬು ಕಡೆಯವರು ಬರೋದಿಲ್ಲ ಇಲ್ಲಿ. ಸೊ ಸ್ವಲ್ಪ ಪ್ರೋಗ್ರೆಸ್ಸಿನೂ ಕಡಿಮೆ ಆಗ್ಬೋದು ಅಷ್ಟೇ. ಸೊ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕಲ್ಲಿ ನಾವು ಹೇಳಿದ್ನಲ್ಲ, ನಾವು 0 to 5 4,71,041ಗೆ ನಾವು ಗುರಿ ಹೊಂದಿದ್ದೀವಿ ಸರ. ಮತ್ತು ನಮ್ಮ ಬೂತುಗಳ ಸಂಖ್ಯೆನೂ ಮಾಡಿದ್ದೀವಿ 2,331 ಮಾಡಿದ್ದೀವಿ ಸರ್. ಆಮೇಲೆ ಸಂಚಾರಿ ತಂಡದ್ದು ಬೈಕ್ ಮೇಲೆ ಹೋಗಿ ಹಾಕ್ತಾರಲ್ಲ ಅವು 49 ಮಾಡಿದ್ದೀವಿ ಸರ್. ಆಮೇಲೆ ಟ್ರಾನ್ಸಿಟ್ ತಂಡ ಅಲ್ಲಿ ಇಲ್ಲಿ ಹೋಗಿ ಮಾಡ್ತಾರಲ್ಲ ಟ್ರಾನ್ಸಿಟ್ ತಂಡ, ಆ ತಂಡಗಳು 74 ಮಾಡಿದ್ದೀವಿ ಸರ್. ಆಮೇಲೆ ವ್ಯಾಕ್ಸಿನೇಟರ್ ನಮ್ಮಲ್ಲಿ 9,514 ಮಾಡಿದ್ದೀವಿ ಸರ್. ಸೂಪರ್ವೈಸರ್ ಅಂತೇಳಿ 618 ಮಾಡಿದ್ದೀವಿ ಸರ್. ಸೊ ಅಂಥವೆಲ್ಲ ಕೂಡ್ಕೊಂಡು ಅವರು ಎಲ್ಲಿ ಕಬ್ಬು ಕಡೆಯಲ್ಲಿ ಹೋಗೋರು, ಹೊಲದಲ್ಲಿ, ಆಮೇಲೆ ರೈಲ್ವೆ ಸ್ಟೇಷನಲ್ಲಿ, ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಮಕ್ಕಳು ಹೋಗ್ತಾ ಇರ್ತಾರಲ್ಲ ಅಂಥವ್ರು 0 to 5 ಹುಡುಕಿಡಿ ಲಸಿಕೆ ಹಾಕ್ತೀವಿ. ಸೊ ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಬೇರೆ ಬೇರೆ ಅನೇಕ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಪೋಲಿಯೋ ಅಂತೂ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡಿಪ್ತೀರಿಯಾ, ಟಿಟೆನಸ್ಸು, ಪರ್ಟೋಸಿಸ್ಸು, ಕ್ಷಯರೋಗ, TBಯನ್ನು ತಡೆಗಟ್ಟಲಿಕ್ಕೆ BCG ಕೊಡ್ತಾ ಇದ್ದೀವಿ. ಮೀಸಲ್ಸ್ ಮತ್ತು ರುಬೆಲ್ಲಾ ಅನ್ನುವಂಥ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಹೆಪಟೈಟಿಸ್ B ಲಸಿಕೆಯನ್ನು ಸಹಿತ ಕೊಡ್ತಾ ಇದ್ದೀವಿ. ಸುಮಾರು ಇವೆಲ್ಲ ಅದ್ರ ಜೊತೆಗೆ ರೋಟಾ ವೈರಸ್, ಅತಿಸಾರ ಭೇದಿ ಅಂತ ತಡೆಗಟ್ಟಲಿಕ್ಕೆ ರೋಟಾ ವೈರಸ್ ಕೊಡ್ತಾ ಇದ್ದೀವಿ. ನಿಮೋನಿಯಾ ತಡೆಗಟ್ಟಲಿಕ್ಕೂ ಸಹಿತ ಲಸಿಕೆಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅಂದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಇಷ್ಟೆಲ್ಲ ಲಸಿಕೆಗಳನ್ನು ನಾವು ಕೊಡೋದ್ರ ಮುಖಾಂತರ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ಸುಲಭವಾಗಿ ತಡೆಗಟ್ಟಲಿಕ್ಕೆ ಸಹಾಯ ಆಗಿದೆ ಅಂತಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಆಮೇಲೆ ಸರ್ ಇದು ಜೂನ್ 28 ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಪಲ್ಸ್ ಪೋಲಿಯೋದು ಸಕ್ಸಸ್ ಆಗೋಕ್ಕೆ ಮಾನ್ಯ ನಮ್ಮ ಶ್ರೀ ಜಿಲ್ಲಾಧಿಕಾರಿಗಳು ರೋಷನ್ ಬೇಗ್ ಸರ್ ಅವರು, ಅವರ ಮುಖ್ಯ ನಮ್ಮ CO ಸರ್ ರಾಹುಲ್ ಸಿಂಧೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ.
ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು. ಮತ್ತು ವಿವಿಧ ಇಲಾಖೆದವರು ನಮಗೆ ತುಂಬ ಸಪೋರ್ಟ್ ಮಾಡಿದಾಗ ವೆಹಿಕಲ್ದಾಗಲಿ ಯಾವುದೇ ಆಗಲಿ ಮತ್ತು ಪಂಚಾಯತಿದಿಂದಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಲು ಇದಕ್ಕೆ ಮೀಟಿಂಗು ಮಾಡಿದ್ದೀವಿ ಸರ್. ಸರ್, ಇಲ್ಲಿವರೆಗೆ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ RCHO ಮೇಡಮ್ ಅವರ ನೇತೃತ್ವದಲ್ಲಿ ಭಾಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ತಾಲೂಕು ಮಟ್ಟದಲ್ಲಿಯೂ ಸಹಿತ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಮಾಡಿಕೊಂಡು ಎಲ್ಲ ಇಲಾಖೆಗಳ ಸಮನ್ವಯನ ಸಾಧಿಸಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಖಾಂತರ ನಮ್ಮ ಜಿಲ್ಲಾ ಅಧಿಕಾರಿಗಳು ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಮಗೇನು ಟಾರ್ಗೆಟ್ ಇದೆ ಆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಪೂರ್ಣ ಸನ್ನದ್ಧರಾಗಿದ್ದೀವಿ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಸರ್. ಪ್ರತಿ ಮಗುವಿಗೂ ಸಹಿತ ಪೂರ್ಣ ಲಸಿಕೆಯನ್ನು ಕೊಡಬೇಕು ಮತ್ತು ಅದು ಅವರ ಆರೋಗ್ಯಕರ ಭವಿಷ್ಯದ ಒಂದು ಭರವಸೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಸರ್. ಒಟ್ಟಾಗಿ ಏನು ಹೇಳಬೇಕಂದ್ರೆ ಸರ್, ಇದು ಪೋಲಿಯೋ ಮುಕ್ತ ಭಾರತ್ ಮಾಡಬೇಕು, ಪೋಲಿಯೋ ಮುಕ್ತ ಕರ್ನಾಟಕ, ಪ್ರತಿ ಬಾರಿ 2 ಹನಿ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಸಾಧಿಸಕ್ಕೆ ನಾವು ಶಪಥ ಮಾಡಬೇಕು ಸರ್. ಬಹಳ ಉತ್ತಮವಾದ ಒಂದು ಉದ್ದೇಶ ಆ್ಯಂಡ್ ಆ ಉದ್ದೇಶ ಸಕ್ಸಸ್ಸು ಆಗ್ತಾ ಇದೆ ಹಂಗೆ ನೋಡ್ಲಿಕ್ಕೆ ಹೋದ್ರೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಪೋಲಿಯೋ ಕುರಿತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನ್ನವರವರು ಹಾಗೂ ಅವರೊಂದಿಗೆ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾಣಿಯವರು ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ರಿ, ವಿವರವಾದ ಮಾಹಿತಿ ಕೊಟ್ರಿ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೂ ಹೇಳಿ ಬಯಸುವುದಂದರೆ, ನಾನು ಡಿಸ್ಟಿಕ್ RCH ಆಫೀಸರ್ ಒಂದೇ ಹೇಳಿ ಬಯಸ್ತೀನಿ. ಸೊ ದಯಮಾಡಿ ಜೂನ್ 28ರಲ್ಲಿ 0 to 5 ಒಳಗೆ ಮಕ್ಕಳನ್ನು ನಮ್ಮ ಅಂಗನವಾಡಿ ಅಥವಾ ಪ್ರಾಥಮಿಕ ಆರೋಗ್ಯಗಳಿಗೆ ಬೆಳಿಗ್ಗೆ 7 ಗಂಟೆಗೆ ಶುರು ಆಗುತ್ತೆ, ಬಂದು 2 ಹನಿ ಲಸಿಕೆ ಹಾಕ್ಕೊಂಡು ಮಗುಗೆ ಶಾಶ್ವತ ಅಂಗವಿಕಲದಿಂದ ದೂರಿಟ್ಟು ನೀವು ಅದನ್ನು ಉಪಯೋಗಪಡಿಸಬೇಕು. ಆಮೇಲೆ ಸೆಕೆಂಡ್ ಡೇ ನಮ್ಮಲ್ಲಿ ಫಸ್ಟ್ ಬೂತಲ್ಲಿ ಬರೋಕ್ಕಾಗಲಿಕ್ಕೆ ಮನೆಗೆ ಬಂದು ನಾವು ಹಾಕ್ತೇವೆ. ಅದನ್ನು ಪ್ರಯೋಜನ ಮಾಡಿಕೊಂಡು ಮಕ್ಕಳಿಗೆ ನಿರೋಧ ಶಕ್ತಿ ದೇಹದಲ್ಲಿ ಹೆಚ್ಚು ಮಾಡೋಕ್ಕೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿ ಅಂತ ಬೇಡಿಕೊಳ್ತೀನಿ ಸರ್. ಖಂಡಿತ ಸರ್, ತಮ್ಮ ಕಡೆಯಿಂದ. ಸರ್, ಈಗ ಪೋಲಿಯೋ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಬೂತ್ ಎಲ್ಲಿ ಸಿಗ್ತದಪ್ಪ ಅಂತ ಅನ್ನೋದು ಕನ್ಫ್ಯೂಷನ್ ಇದ್ದರೆ, ಬೂತ್ ಬೇಗ ನಿಮಗೆ ನಿಯರ್ ಬೈ ಇರಲಿಲ್ಲಪ್ಪ ಅಂತಂದ್ರೆ ನೀವು ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಕರ್ನಾಟಕ ಅನ್ನುವಂಥ ಒಂದು ಆ್ಯಪ್ ಇದೆ, ಆಂಡ್ರಾಯ್ಡ್ ಆ್ಯಪ್ ಇದೆ. ಆ್ಯಪದ ಮುಖಾಂತರ ನೀವು ಬೇಗ ಸರ್ಚ್ ಮಾಡ್ಕೋಬೋದು. ಮತ್ತು ಆ ದಿನ ಎಲ್ಲ ಕಡೆನೂ ನಮ್ಮ ಆಶಾ ಕಾರ್ಯಕರ್ತೆ ಇರ್ಬೋದು, ಆರೋಗ್ಯ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇಡೀ ಊರಲ್ಲಿ ಎಲ್ಲ ಕಡೆನೂ ಅವರು ಅವೈಲಬಲ್ ಇರ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳಿಗೂ ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಈ ನಮ್ಮ ಯಶಸ್ಸನ್ನು, ಈ ಪೋಲಿಯೋ ಫ್ರೀ ನೇಷನ್ ಅನ್ನ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸ್ತೀರಿ ಅನ್ನುವಂಥ ಒಂದು ಆಶಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್,
ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 247377. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ. ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.